ಪ್ರೀತಿಯ ಸ್ನೇಹಿತರೆ, ಬೆಳಗಿನ ಗಡಿಬಿಡಿಗೆ ಕೇವಲ ಅರ್ಧ ಗಂಟೆಯಲ್ಲಿ ಇನ್ಸ್ಟೆಂಟಾಗಿ ನಾವು ಮಸಾಲೆ ದೋಸೆ ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ನಾನು ತೋರಿಸಿದ್ದೀನಿ. ದಯಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಬನ್ನಿ, ಹಾಗಿದ್ರೆ ತಡೆಯಾತಕ್ಕೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ದಿಢೀರನೆ ಮಸಾಲೆ ದೋಸೆ ಮಾಡ್ಕೊಳ್ಳೋಣ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಪ್ರೀತಿಯ ಸ್ನೇಹಿತರೆ, ಶುಭೋದಯ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬೆಳಗಿನ ಗಡಿಬಿಡಿಗೆ ನಾನು ಹೇಗೆ ಇನ್ಸ್ಟೆಂಟಾಗಿ ಹೋಟೆಲ್ ಶೈಲಿಯಲ್ಲಿ ಮಸಾಲೆ ದೋಸೆ ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರೋ ಗ್ಲಾಸಿನ ಅಳತೆಯಲ್ಲಿ 1.5-2 ಗ್ಲಾಸು ಚಿರೋಟಿ ರವೆನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಂಡಿದ್ದೀನಿ. ಅದೇ ಗ್ಲಾಸ್ನ ಅಳತೆಯಲ್ಲೇ 2 ಗ್ಲಾಸು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಮಾಡಿಸಿರೋ ಗೋಧಿ ಹಿಟ್ಟಾದರೂ ಸರಿ, ಅಂಗಡಿಯಿಂದ ತಂದಿರೋ ಗೋಧಿ ಹಿಟ್ಟಾದರೂ ಸರಿ, ಯಾವುದಾದ್ರೂ ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅಡಿಗೆ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇದ್ದಂಗೆ ನಾವು ಮೊದಲು ದೋಸೆ ಸಂಪಣದ ಹದಕ್ಕೆ ಈ ಹಿಟ್ಟನ್ನು ಕಾಲಿಸ್ಕೊಳ್ಳೋಣ. ನಂತರ ನಾನು ಮುಂದೆ ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತೀನಿ ಅನ್ನೋದನ್ನು ಸಂಪೂರ್ಣವಾಗಿ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಈಗ ನೋಡಿ ಸ್ನೇಹಿತರೆ, ದೋಸೆ ಸಂಪಣದ ಹದಕ್ಕೆ ಗಂಟಿಲ್ಲದೆ ಇದ್ದಂಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ವಿಶೇಷವಾಗಿ ಇನ್ನೇನು ಮಿಕ್ಸ್ ಮಾಡ್ತೀನಿ ಅಂದರೆ, ರಾತ್ರಿಯೇ ನಾನು 1 ಗ್ಲಾಸ್, ಅಂದರೆ ಈ ಗ್ಲಾಸ್ ಯಾವ ಗ್ಲಾಸ್ನಲ್ಲಿ ಹಿಟ್ಟುಗಳನ್ನೆಲ್ಲ ಅಳತೆ ತೊಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ ಹಲಸಂದೆ ಕಾಳನ್ನ ರಾತ್ರಿ ನೆನೆ ಹಾಕ್ಕೊಂಡಿದ್ದೆ. ಈಗ ಇದನ್ನು ಜಾರಿಗಾಕಿ ನುಣ್ಣಗೆ ರುಬ್ಕೊತೀನಿ ನೀರು ಹಾಕಿ. ಏನು ಇದ್ರ ಜೊತೆಗೆ ಇನ್ನೇನು ಮಿಕ್ಸ್ ಮಾಡ್ತೀನಿ ಅಂದರೆ, ನಾನು ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಇದೆರಡನ್ನೂ ಹಾಕಿ ಜೊತೆಗೆ ನಾನು ರುಬ್ಕೊತೀನಿ. ನೀವು ಬೇಕಾದ್ರೆ ಶುಂಠಿ, ಚಕ್ಕೆ, ಮೊಗ್ಗು ಎಲ್ಲ ಹಾಕೋರು, ಬೆಳ್ಳುಳ್ಳಿ ಎಲ್ಲ ಹಾಕೋರು ಹಾಕ್ಕೊಳ್ಳಿ, ಬೇಕಾದರೆ ಏನು ಅಭ್ಯಂತರ ಇಲ್ಲ. ನಾನು ಮಾತ್ರ ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಇದೆರಡನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಈ ಸಂಪಣಕ್ಕೆ ಹಾಕಿ ಮಿಕ್ಸ್ ಮಾಡಿ ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ನುಣ್ಣಗೆ ರುಬ್ಬಿ ಹಾಕ್ಕೊಂಡಿದ್ದೀನಿ ಜೀರಿಗೆ, ಒಣಮೆಣಸಿನ್ಕಾಯಿ, ಹಲಸಂದೆ ಕಾಳು. ಈಗ ಇದನ್ನು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಇನ್ನೊಂದು ಸ್ವಲ್ಪ ಜಾರನ್ನ ತೊಳೆದು ಸಹ ನೀರು ಹಾಕ್ಕೊತೀನಿ, ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡ್ತೀನಿ. ಚಟ್ನಿ ಎಲ್ಲ ಆಡಿಸಾದ್ಮೇಲೆ ನಂತರ ತಿರ್ಗಾ ನೋಡೋಣ. ಅದು ಗಟ್ಟಿಯಾಗಿದ್ದರೆ ನೀರು ಹಾಕ್ಕೊಳ್ಳೋಣ, ಸರಿಯಾಗಿದ್ದರೆ ದೋಸೆ ಹಾಕ್ಕೊಳ್ಳೋಣ. ಅದ್ಭುತವಾಗಿರುತ್ತೆ. ಕೇವಲ 20 ನಿಮಿಷದಲ್ಲಿ ನೀವು ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು. ಅದ್ಭುತವಾದ ಒಂದು ತಿಂಡಿ. ಸ್ನೇಹಿತರೆ ನೋಡಿ, ಪಲ್ಯ ಮತ್ತು ಚಟ್ನಿ ರೆಡಿಯಾಗಿದೆ. ಈಗ ದೋಸೆ ಸಂಪಣ ಯಾವ ಹದದಲ್ಲಿದೆ ಅನ್ನೋದನ್ನು ನೋಡೋಣ. ನೋಡಿದ್ರಲ್ಲ, ಘಮಘಮಿಸುವ ಚಟ್ನಿ, ರುಚಿಕರವಾದ ಪಲ್ಯ. ಸ್ನೇಹಿತರೆ ನೋಡಿ, ಏನು ಗಟ್ಟಿಯಾಗಿಲ್ಲ, ಕರೆಕ್ಟಾಗಿದೆ. ನಾವು ದೋಸೆ ಹಾಕ್ಕೋಬೋದು. ಬನ್ನಿ ಈಗ ದೋಸೆಯನ್ನು ಹಾಕೋಣ. ರುಚಿಕರವಾದ ಹಲಸಂದೆ ಕಾಳಿನ ಇನ್ಸ್ಟೆಂಟ್ ರವಾ ಗೋಧಿ ದೋಸೆ ಸಖತ್ತಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ. ದೋಸೆ ಸಂಪಣ ರೆಡಿ ಮಾಡ್ಕೋಬೇಕು. ದೋಸೆ ಹೆಂಚು ರೆಡಿ ಆಗಿದೆ. ನೀರು ಹಾಕಿ ಒರೆಸಿ ಮಡಿ ಬಟ್ಟೆನಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಲೋ ಫ್ಲೇಮ್ಗೂ ಸಹ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಅಗಲಕ್ಕೆ ಬೇಕಾದರೂ ನೀವು ಬಿಟ್ಕೋಬೋದು. ನೋಡಿ ಎಷ್ಟು ಅಗಲಕ್ಕೆ ಬಂದಿದೆ ಅಂತ. ಈಗ ಇದು ಬೇಯಲಿ. ಸ್ನೇಹಿತರೆ ನೋಡಿ, ದೋಸೆ ಬೇಯ್ತಾ ಬರ್ತಾ ಇದೆ. ನೀವು ಎಣ್ಣೆ ಆದರೂ ಹಾಕ್ಕೊಳ್ಳಿ, ಬೆಣ್ಣೆ ಆದರೂ ಹಾಕ್ಕೊಳ್ಳಿ. ನಾನು ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪದಲ್ಲಿ ಬೇಯಿಸ್ಕೊಂಡ್ರೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸಖತ್ತಾಗಿರುತ್ತೆ. ತುಪ್ಪದ ಪರಿಮಳ ಇದಕ್ಕಂತೂ ಬೊಂಬಾಟಾಗಿರುತ್ತೆ. ಮಾಡ್ಕೊಳ್ಳಿ. ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ಹೇಳ್ತಿರಲ್ಲ. ಆದರೆ ಇದನ್ನು ಒಂದೇ ಕಡೆ ನಾನು ಬೇಯಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ, ನಾನು ಮಸಾಲೆ ದೋಸೆ ಥರ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಖಾರವನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಖಾರ ಹಾಕಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ರುಬ್ಬೇಕಾದ್ರೆ ಅಲಸಂದೆ ಕಾಳಿಗೂ ಒಣಮೆಣಸಿನ್ಕಾಯಿ ಹಾಕಿರ್ತೀವಿ. ಮಕ್ಕಳಿಗೆ ಕೊಡಬೇಕಾದ್ರೆ ಖಾರವನ್ನು ನೋಡಿ ನೀವು ಹಾಕ್ಕೊಳ್ಳಿ. ಏಕೆಂದರೆ ಎಲ್ಲರಿಗೂ ಒಂದೇ ಥರ ನಾವು ಇದು ಮಾಡಲಿಕ್ಕಾಗಲ್ವಲ್ಲ. ಮಕ್ಕಳಿಗೆ ಖಾರ ಸಡ್ಕೊಳಕ್ಕಾಗೋದಿಲ್ಲ.
ಇದು ಹಾಕಿದ ತಕ್ಷಣ ಮನೆ ಎಲ್ಲ ಏನು ಘಮ್ ಅಂತ ಮಸಾಲೆ ದೋಸೆ ಪರಿಮಳ ಬರ್ತಾ ಇದೆ. ನನಗೆ ಜೊಲ್ ಬರ್ತಾ ಇದೆ, ಆಗಲೇ ತಿನ್ಬಿಡೋಣ ಅಂತ. ಬೇಯ್ಲಿ, ತಿಂದು ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ, ಬೆಂದು ಬಂದಿದೆ. ಈಗ ನಾನು ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನೇನು ಎತ್ತೇ ಇಲ್ಲ ನೋಡಿ, ಬೆಂದರೆ ಹೆಂಗೆ ಬಂದ್ಬಿಡುತ್ತೆ ಅಂತ. ಅದೇನೆ ನೋಡಿ 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 ಏನು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿ ಬಂದಿದೆ. ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ. ಈಗ ತಿಂದು ಹೇಗಿದೆ ಅಂತ ನಾನು ಹೇಳ್ತೀನಿ, ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಆಹಾ, ನೋಡಿ ಎಷ್ಟು ಅದ್ಭುತವಾಗಿದೆ ಗೊತ್ತಾ, ಹೇಳ್ತಿರಲ್ಲ ಅಷ್ಟು ಚೆನ್ನಾಗಿದೆ. ಹೇಗಿತ್ತು ಅಂತ ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜಯ ಗಣೇಶ. ಸೂಪರ್ ಆಗಿದೆ.